ಎಲ್ಲರಿಗೂ ನಮಸ್ಕಾರ. ನಮ್ಮ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ 10 ಪ್ರಶ್ನೋತ್ತರಗಳನ್ನು ಉತ್ತರ ಸಹಿತ ವಿವರಿಸಲಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ಭಾರತದ ಪಂಚನದಿಗಳ ನಾಡು ಯಾವುದು? ಆಪ್ಷನ್ಸ್: ಎ ಪಂಜಾಬ್, ಬಿ ಕರ್ನಾಟಕ, ಸಿ ಒಡಿಸ್ಸಾ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. ಭಾರತದ ಪಂಚನದಿಗಳ ನಾಡು ಪಂಜಾಬ್. ಎರಡನೆಯ ಪ್ರಶ್ನೆ, ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು? ಆಪ್ಷನ್ಸ್: ಎ ಮಲಪ್ರಭಾ, ಬಿ ಕಾಳಿ ನದಿ, ಸಿ ತುಂಗಭದ್ರಾ ನದಿ, ಡಿ ಘಟಪ್ರಭಾ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಮೂರನೆಯ ಪ್ರಶ್ನೆ, ಭಾರತದ ದಕ್ಷಿಣದ ಗಂಗೆ ಯಾವುದು? ಆಪ್ಷನ್ಸ್: ಎ ಗೋದಾವರಿ, ಬಿ ಕಾವೇರಿ, ಸಿ ಕಪಿಲ ನದಿ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ. ಇದು ಭಾರತದ ದಕ್ಷಿಣದ ಗಂಗೆಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಯಾವುದು? ಆಪ್ಷನ್ಸ್: ಎ ಶಿವಮೊಗ್ಗ, ಬಿ ಬೀದರ್, ಸಿ ಚಾಮರಾಜನಗರ, ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳೂರು. ಇದು ಕರ್ನಾಟಕದ ಹೆಬ್ಬಾಗಿಲು ಆಗಿದೆ. ಐದನೆಯ ಪ್ರಶ್ನೆ, ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ಸ್: ಎ 1950, ಬಿ 1949, ಸಿ 1948, ಡಿ 1951. ಸರಿಯಾದ ಉತ್ತರ ಆಪ್ಷನ್ ಎ 1950ರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಆರನೆಯ ಪ್ರಶ್ನೆ, ಭಾರತದ ಡೈಮಂಡ್ ಸಿಟಿ ಯಾವುದು? ಆಪ್ಷನ್ಸ್: ಎ ಬೆಂಗಳೂರು, ಬಿ ಸೂರತ್, ಸಿ ದೆಹಲಿ, ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ ಸೂರತ್. ಭಾರತದ ಡೈಮಂಡ್ ಸಿಟಿ ಸೂರತ್ ಆಗಿದೆ. ಏಳನೆಯ ಪ್ರಶ್ನೆ, ಬಿಳಿ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಹತ್ತಿ, ಬಿ ಹಾಲು, ಸಿ ಚಿನ್ನ, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿ. ಇದನ್ನು ಬಿಳಿ ಬಂಗಾರ ಎಂದು ಕರೆಯುತ್ತಾರೆ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಕೇಸರಿ ಬೆಳೆಯುವ ಏಕೈಕ ಸ್ಥಳ ಇದಾಗಿದೆ. ಆಪ್ಷನ್ಸ್: ಎ ಒಡಿಸ್ಸಾ, ಬಿ ಕರ್ನಾಟಕ, ಸಿ ಕೇರಳ, ಡಿ ಜಮ್ಮು ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಭಾರತದಲ್ಲಿ ಕೇಸರಿ ಬೆಳೆಯುವ ಸ್ಥಳವಾಗಿದೆ. ಒಂಬತ್ತನೆಯ ಪ್ರಶ್ನೆ, ಸಮುದ್ರದ ನೀರಿನಲ್ಲಿ ಅತಿ ಹೇರಳವಾಗಿ ದೊರಕುವ ಮೂಲಧಾತು ಯಾವುದು? ಆಪ್ಷನ್ಸ್: ಎ ಅಯೋಡಿನ್, ಬಿ ಸೋಡಿಯಂ, ಸಿ ಕ್ಲೋರಿನ್, ಡಿ ಪೊಟ್ಯಾಷಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲೋರಿನ್. ಇದು ಸಮುದ್ರ ನೀರಿನಲ್ಲಿ ಅತಿ ಹೇರಳವಾಗಿ ದೊರಕುವ ಮೂಲಧಾತು. ಹತ್ತನೆಯ ಪ್ರಶ್ನೆ, ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕರ್ನಾಟಕ, ಬಿ ಕೇರಳ, ಸಿ ಆಂಧ್ರ ಪ್ರದೇಶ, ಡಿ ತಮಿಳುನಾಡು.
ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕರ್ನಾಟಕ ಆಗಿದೆ.